ಕಾಡಾನೆಗಳನ್ನ ಗುಂಡಿಕ್ಕಿ ಹತ್ಯೆಗೆ ಅವಕಾಶ ಕೊಡಿ ಎಂಬ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬೆಳ್ತಂಗಡಿಯ ಮಿನಿ ವೀರಪ್ಪನ್ ಅಂತ ಹೇಳಿ ಟ್ರೋಲ್ ಮಾಡಲಾಗ್ತಾ ಇದೆ. ಹರೀಶ್ ಪೂಂಜಾ ಏನು ಹೇಳಿದ್ರು ಅಂತ ಹೇಳಿದ್ರೆ, ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಿದೆ, ರೈತರಿಗೆ ತೊಂದರೆ ಆಗ್ತಾ ಇದ್ದಾವೆ ಮತ್ತು ಕಾಡಂಚಿನ ಗ್ರಾಮಗಳಿಗೆ ತೊಂದರೆ ಆಗ್ತಿದೆ, ಹಾಗಾಗಿ ನಮಗೆ ಕೋವಿ ಅವಕಾಶ ಕೊಡಿ, ಕೋವಿ ಬಂದೂಕು ಹೊಡೆದು ಸಾಯಿಸ್ಬಿಡ್ತೀವಿ ಅಂತ. ಈ ಹೇಳಿಕೆ ಭಾರಿ ವಿವಾದ ಕಾರಣ ಆಗ್ತಾ ಇದೆ. ಪೂಂಜಾ ಫೋಟೋವನ್ನ ವೀರಪ್ಪನ್ ಅಂತ ಎಡಿಟ್ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಕಾಡಾನೆ ಹತ್ಯೆಗೆ ಕೋವಿ ಪರವಾನಗಿ ಕೊಡಿ ಅಂತ ಸದನದಲ್ಲಿ ಹರೀಶ್ ಪೂಂಜಾ ಕೇಳಿದ್ರು. ಅವರ ಹೇಳಿಕೆ ಬೆನ್ನಲ್ಲೇ ಪ್ರಾಣಿ ಪ್ರಿಯರು ತಿರುಗಿ ಬಿದ್ದಿದ್ದಾರೆ. ಮನುಷ್ಯರಂತೆ ಪ್ರಾಣಿಗಳಿಗೂ ಕೂಡ ಭೂಮಿಯಲ್ಲಿ ಅಂದ್ರೆ ಭೂಮಿ ಮೇಲೆ ಬದುಕೋಕೆ ಹಕ್ಕಿದೆ, ಸಮಾನರವರು ಕೂಡ ಅಂದ್ರೆ ಪ್ರಾಣಿಗಳು ಕೂಡ. ಆನೆಗಳು ವಾಸಿಸುವ ಅರಣ್ಯ ಭೂಮಿಯನ್ನ ಯಾರು ಒತ್ತುವರಿ ಮಾಡಿದ್ದು? ನಾವು ಮಾಡಿದ್ದು, ಮನುಷ್ಯರು. ಕಾಡಾನೆಗಳು ತಾವು ಸಂಚರಿಸುವಂತಹ ಮಾರ್ಗವನ್ನ ಆ ಪೋರ್ಷನ್ ತೆಗೆದುಕೊಂಡಿದ್ದು ಯಾರು? ನೋಡಿ, ಆ ಫೋಟೋವನ್ನು ನೋಡ್ತಾ ಇದೀವಿ ನಾವು, ಪೋಸ್ಟರ್ಗಳನ್ನು ಎಡಿಟ್ ಮಾಡಿದ್ದಾರೆ ನೋಡಿ. ವೀರಪ್ಪನ್ ಯಾರು? ಕಾಡುಗಳ್ಳ, ದಂತ ಚೋರ. ಅವನು ಈ ಆನೆ ದಂತಗಳನ್ನು ಕದೀತಾ ಇದ್ದ, ಆನೆಗಳನ್ನು ಹರಣ ಮಾಡ್ತಾ ಇದ್ದ. ಹಾಗೆಯೇ ಕರಾವಳಿಯಲ್ಲೊಬ್ಬ ಮರಿ ವೀರಪ್ಪನ್ ಆನೆಗಳನ್ನು ಗುಂಡಿಟ್ಟು ಕೊಲ್ಲಲು ಅನುಮತಿ ನೀಡಿ ಸದನದಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿವಾದ. ನೋಡ್ತಾ ಇದ್ದೀವಿ. ಹರೀಶ್ ಪೂಂಜಾಗೆ ಬೇರೆ ಭಾಷೆ, ಹೊಡಿ ಬಡಿ ಕಡಿ ಸಂಸ್ಕೃತಿಯಿಂದ ಬಂದ ಹರೀಶ್ ಪೂಂಜಾ ಕೊಲ್ಲೋದು ಮುಗಿಸೋದು, ಇದು ಬಿಟ್ಟು ಬೇರೆ ಯಾವುದು ಭಾಷೆ ಗೊತ್ತಿಲ್ಲ ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಕಾಡಾನೆಗಳು ಹಾವಳಿಯನ್ನು ಮಾಡ್ತವೆ, ಬೆಳೆ ನಾಶ ಮಾಡ್ತವೆ, ಓಕೆ. ಆದರೆ ಇದೇ ವಿಚಾರ ಇಟ್ಕೊಂಡು ಅವನ್ನ ಶೂಟ್ ಮಾಡಿ ಕೊಲ್ಲಕ್ಕೆ ಅವಕಾಶ ಕೊಡಿ, ಗುಂಡಿ ಕೊಲ್ಲಕ್ಕೆ ನಮ್ಮ ಪರವಾನಗಿ ಕೊಡಿ, ಈ ರೀತಿ ಹೇಳಿಕ್ಕಿದೆ ಅಲ್ವಾ? ಇದು ಸಹಜವಾಗಿ ಪ್ರಾಣಿ ಪ್ರಿಯರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆನೆ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ಕೈಗೊಂಡಿರ್ತಕ್ಕಂಥ ಏನು ಕಾಮಗಾರಿಗಳಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರದಿಂದ ಕೂಡಿದೆ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನ, ಆನೆಗಳನ್ನು ನಾವು ಗುಂಡಿಟ್ಟು ಸಾಯಿಸ್ತೇವೆ. ಅದನ್ನು ಒಂದ್ ಆನೆ ಬೇಕಿತ್ತು. ನನ್ ವಿಷಯ ಹೇಳ ನಮ್ ಒಡೆಯ ದೊಡ್ಡ ಬೇಟೆಗಾರ, ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಕಾಡಿನ ರಾಜ ಸರ್ ಇವರು. ಅಲ್ಲ, ಪ್ರಶ್ನೆ ಕೇಳಿ ನೀವು. ಪ್ರಶ್ನೆನೇ ಕೇಳ್ತಾ ಇರೋದು. ನಿಂದೆ ರೋಗವು ನಿಂದೆ, ಮದ್ದು ನಿಮ್ದ. ಏನೆಲ್ಲ ನನ್ ಕಡೆನೆ ಓಡ್ ಬರ್ತಾವ್ರೆ. ಹಳಿ ಸೇಡ ಯಾರಿರ್ಬೋದು? ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನ, ಆನೆಗಳನ್ನು ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಇದ ವಿಷಯ. ಅಯ್ಯಯ್ಯೋ ರಂಗಣ, ನಿನ್ ಗುಳಿಗಲ್ಲ ಇಲ್ಲ. ಓಡೋಬಿಡು.